ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರುತಿ ಬಿಜಿ ಮತ್ತು ಕೋಮಲ್ ನಟರಾಜು ನಿರ್ಮಾಣದ ಚಿತ್ರಕಥೆ, ನಿರ್ದೇಶನ, ನಟನೆ ಮಂಜು ಕವಿ, ತಾರಾಂಗಣದಲ್ಲಿ ಡಾಕ್ಟರ್ ರಾಜ್ವೀರ್, ಸುಚೇಂದ್ರ ಪ್ರಸಾದ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರ್ಯ, ಶ್ರುತಿ, ಜಗದೀಶ್, ಭದ್ರಣ್ಣ, ಸುಬ್ರಹ್ಮಣ್ಯ ಅಭಿನಯಿಸಿರುವ ಪ್ರೊಡಕ್ಷನ್ ನಂಬರ್ 7 ಚಿತ್ರದ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮವನ್ನ ಎಂಎಂಸಿ ಲೆಗೆಸಿ ಜಿಟಿ ಮಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಚಿತ್ರಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭಾಶಯವನ್ನ ಕೋರಿದರು. ಇವತ್ತು ನಿಮ್ಮೆಲ್ಲರ ಜೊತೆ ಸೇರಿ ನಾನು ಭಾಗವಹಿಸಿದ ಅವಕಾಶ ಸಿಕ್ಕಿರೋದು ನನಗೆ ಬಹಳ ಸಂತೋಷ ಆಗಿದೆ. ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ತಿಕ್ಲು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತು ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ. ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. 7 ಈ ಚಿತ್ರದ ಶೀರ್ಷಿಕೆ ಅನಾವರಣಗೊಳ್ತಾ ಇದೆ ತಮ್ಮ ಮುಂದೆ. ಜೋರಾದ ಚಪ್ಪಾಳೆ ತಾವು ಕೊಡ್ತಿದ್ದೀರಿ. ತಿಕ್ಲು ರಾಮ ಈ ಸಿನಿಮಾದ ಟೈಟಲ್. ತಿಕ್ಲು ರಾಮ ಟೈಟಲ್ ಲಾಂಚ್ ಆಗ್ತಿದೆ. ನೋಟಿಸ್ ಒಳಗೊಂಡಿದೆ, ನೋಡೋಣ. ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಒಂದು ಈ ಪೋಸ್ಟರ್ ಲಾಂಚ್ಗೆ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು, ಯಾಕೆಂದರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು. ಅವರು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಎಲ್ಲ ವ್ಯಕ್ತಿನ ಅಳತೆ ಮಾಡ್ತಾರೆ ನಮ್ಮ ವೆಂಕಟೇಶಣ್ಣ. ಅದು ನಾನು ತುಂಬ ಅವರಿಗೆ ಕಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಏನೋ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬಡವ್ರ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಇವತ್ತು. ತಿಕ್ಲು ರಾಮ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜ್ವೀರ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಏನೋ ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಾವು ಈ ಸಿನಿಮಾನ ಪರ್ದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಏನು ಸ್ವಾಮಿಗಳು, ಮಂಜು ಕವಿ ಸ್ವಾಮಿಗಳು ಇವತ್ತು ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಶಬರಿಮಲೆಯ ಮಾಲೆ ಹಾಕಿ ಇವತ್ತು ನಮ್ಮ ಮಂಜು ಕವಿಯವರು ಈ ದಿನ ಇದನ್ನು ತಿಕ್ಕಲ್ ರಾಮನ ಲಾಂಚ್ ಮಾಡ್ತಾ ಇದ್ದಾರೆ. ಭಾಳ ಒಂದು ಅರ್ಥರೂಪವಾಗಿದೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ. ನಟರಾಜ್ ಸರ್ ಅವರ ಅಭಿಮಾನಿಗಳು ನಾವು. ಬಟ್ ಅವ್ರು ತುಂಬ ಚೆನ್ನಾಗೇ ಮಾಡ್ತಾರೆ ಈ ಸಿನಿಮಾ. ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸ ಸಾಲಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡಿ ತುಂಬ ಹ್ಯಾಪಿಯಾಗಿದ್ದೀವಿ. ತುಂಬ ಚೆನ್ನಾಗಿ ನಡೆಸ್ಕೊಬರ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ನನಗೆ ಗೊತ್ತಿಲ್ಲ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಿಲ್ಮ್ ಫೀಲ್ಡ್ಗೆ ತುಂಬ ಹೊಸಬ್ಳು. ಯಾವತ್ತು ಯಾವುದೇ ಫಿಲ್ಮಲ್ಲೂ ಯಾವುದು ಬೇರೆ ಯಾವುದೇ ಇದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಂಜು ಕವಿ ಎಸ್ಪೆಷಲಿ ಗೊತ್ತು. ಯಾಕೆಂದರೆ ಅವರು ಬಿಫೋರ್ 12-13 ವರ್ಷದಿಂದ ನಮಗೆ ಫ್ಯಾಮಿಲಿ ಫ್ರೆಂಡ್, ನನ್ನ ಹಸ್ಬೆಂಡ್ ಕಡೆಯಿಂದ ಅವರಲ್ಲಿರೋ ಒಳ್ಳೆತನ ನೋಡಿ ನಾನು ಈ ಫಿಲ್ಮಿಗೆ ಬರಬೇಕು, ಫಿಲ್ಮ್ ಫೀಲ್ಡಿಗೆ ಅಂತ ಆಸೆಪಟ್ಟೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿದೆ ಏನಾದರೂ ಬಿಸ್ನೆಸ್ ಮಾಡೋಣ ಸರ್ ಜೊತೆಯಲ್ಲಿ ಅಂತ. ಅವರು ಇಲ್ಲ ಮೇಡಮ್, ನಾನು ಈ ಫಿಲ್ಮಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು, ಚಿತ್ರರಂಗಕ್ಕೆ ನಂದು ಏನಾದರೂ ಕೊಡುಗೆ ಕೊಡಬೇಕು, ನಿಮ್ಮ ಕಡೆಯಿಂದನೂ ಮಾಡಿಸ್ಬೇಕು, ನೀವು ಇದನ್ನೇ ಮಾಡೋಣ ಮೇಡಮ್, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಹತ್ರ ಕೇಳಿದ್ರು. ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನಾಗಕ್ಕೆ ಮೊದಲು ಅವನ್ನ ಹುಚ್ಚ ಅಂತಾನೆ ಅಂತ. ಆಮೇಲೆ ಹುಚ್ಚ ಅಂದಮೇಲೆ ಅವರು ದೊಡ್ಡ ಭಗವಾನ್ ಆಗಿದ್ರು. ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ಗೆ ಹೋಗುವಾಗ ತುಂಟತನ ನೋಡಿ ಪಾಗಲ್ ಬಿಲ್ಲೆ ಅಂತ ಇದ್ರು. ವಿವೇಕಾನಂದ ಅವ್ರಿಗೆ ಹಂಗಂತ ಇದ್ರು. ಅವರ ಇದನ್ನ ಕಥೆಗಳು ನೋಡಿದಾಗ ಅದು ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ಪರಿಸರ ರಾಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ. ಬಟ್ ಅವರ ಹಿಸ್ಟ್ರಿ ತಗೊಂಡಾಗ
ಇಲ್ಲ ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ ಆಮೇಲೆ ಪ್ರಬುದ್ಧರಾಗ್ತಾರೆ ಅವರು, ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನು ನಾವು ತಗೊಂಡಿವಿ ಮೇಡಮ್. ಹಾಂ, ಒಂದು ತಿಕ್ಲರಾಮ ಅಂತಂದರೆ ಜನ ಅಷ್ಟು ಫಸ್ಟ್ ಅವನ್ನ ತಿಕ್ಲ ಅಂತಾರೆ. ಎಷ್ಟು ಪ್ರಬುದ್ಧನಾಗ್ತಾರೆ ಅಂದರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನ ಡಿಕ್ಲೇರ್ ಮಾಡಬೇಕು. ತಿಕ್ಲು ರಾಮಗಂಟು ಜೊತೆಲೇ ಅವರೇ. ಸೊ ಅದಾದ್ಮೇಲೂ ಜೊತೆಲೇ ಇರ್ತಾರೆ, ಫೋನ್ ಮಾಡ್ತಾರೆ. ಎಷ್ಟೊತ್ತಂದ್ರೆ ರಾತ್ರಿ ಮಾಡೋದು ಬರೀ ಸಿನಿಮಾದ, ಅಣ್ಣ ಅದು ಮಾಡ್ಬಿಡೋದ ಅಣ್ಣ, ಇದು ಮಾಡೋದು ಅಣ್ಣ, ಅದು ಮೊದಲು ಬಾ ಸಿಗು ಆಮೇಲೆ ಮಾಡೋಣ ಅಂತೀನಿ. ಸುಮ್ಮನೆ ಮಾಡ್ಬಿಟ್ಟು ಅದು ಮಾಡೋದು ಇದು ಮಾಡೋ ಅಂತ ಇರ್ತಾರೆ. ಸೊ ಅದು ನಾವು ಅನ್ಕೋಬೋದು, ಈ ವಯ್ಯ ಏನು ಫೋನ್ ಮಾಡಿ ಅದು ಮಾಡೋಣ ಇದು ಮಾಡೋಣ ಅಂತ ಯಾವ್ದು ಮಾಡೋಣ ಅಂತ ಅನ್ಕೋಬೋದು. ಬಟ್ ಇಲ್ಲ, ಅವ್ರು ಥಿಂಕು ಎನಿ ಟೈಮ್ ಬರೀ ಶೂಟ್ ಅದು ಮಾಡೋಣ, ಆ ಪ್ರಾಜೆಕ್ಟ್ ಮಾಡೋಣ, ಇಲ್ಲ ಬಾಣ ಒಂದು ಸಾಂಗ್ ಮಾಡೋಣ. ಅಂದರೆ ಕಲಾವಿದರಿಗೆ ಯಾವಾಗಲೂ ಕೆಲಸಗಳನ್ನು ಕೊಡ್ತಾ ಇರಬೇಕು ಅನ್ನೋದು ಅವ್ರ ಭಾವನೆ. ನಾವು ಆಯ್ತು ಅಣ್ಣ ಅಂತ ಹೇಳ್ತೀವಿ. ಜೊತೆ ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಹೋಗ್ತಾ ಅವ್ರ ಗಾಡೀಲೇ ಹೋಗೋದು, ಮಾತು ಕತೆ, ಅವ್ರು ಇಡೀ ಪೂರ್ತಿ ಜರ್ನಿಯಲ್ಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದೇ ಇಲ್ಲ. ಅಂದರೆ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ತುಂಬ ಕನಸು ಕಂಡಿದ್ದಾರೆ. ಅವ್ರ ಕನಸನ್ನು ನನಸಾಗಲಿ, ತುಂಬ ಹಾರ್ಡ್ ವರ್ಕರ್ ಅವರು, ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ, ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀವಿ. ಕಲಾವಿದರನ್ನ, ನಿರ್ಮಾಪಕರನ್ನ, ಪತ್ರಿಕಾವಾದಿದ್ದವರು ನೋಡೋದೇ ಒಂಥರ ಖುಷಿ, ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನಮಗೆ. ನಾನು ಸೈಲೆಂಟ್ ಆಗಿದ್ದರೆ ರಾಮ, ಕೊಡ್ಲಿ ಹಿಡ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೊಡ್ಲಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಕೊಡ್ಲಿ ಹಿಡ್ಕೊಂಡು ಕಾಡು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ತಕ್ಷಣ ನಿರ್ಮಾಪಕರುಂಟು ಅವರ ಹಣೆಬರ ಹೊಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ, ಅವರು ರಿಲೇಷನ್ಶಿಪ್ಪನ್ನು ಭಾಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿಲ್ಲದ್ರೂ ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು. ಅವರಿಗೆ ಆಶು ಕವಿಗಳವರು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ, ನಾವು ನಿಮ್ಮೊಂದಿಗೆ.